ಪ್ರಮುಖವಾಗಿ ಆರ್ಟಿಕಲ್ 356 ಏನಿದೆ ಅದು ಯಾವ ರೀತಿಯಾಗಿ ಒಂದು ಸಾಂವಿಧಾನಿಕ ಯಂತ್ರದ ವೈಫಲ್ಯದ ಸಂದರ್ಭದಲ್ಲಿ ಅಂದರೆ ರಾಜ್ಯ ಸರ್ಕಾರಗಳು ಯಾವಾಗ ವಿಫಲ ಆಗತ್ತೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರೋದಕ್ಕೆ ಅಂತ ಏನು ಅವಕಾಶ ಇದೆ ಆ ರೀತಿಯಾಗಿ ಅವಕಾಶ ಇಲ್ಲಿ ರಾಜ್ಯಪಾಲರಿಗೆ ಸಿಗೋದಿಲ್ಲ. ಇನ್ನು 2000ನೇ ಇಸ್ವಿ ಬಳಿಕ ರಾಷ್ಟ್ರಪತಿ ಆಳ್ವಿಕೆ ಕಡಿಮೆಯಾಗಿದೆ, ಎಲ್ಲೂ ಕೂಡ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿಲ್ಲ. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಬಲವಾಗಿರುವಂತಹ ಒಂದು ರಾಜ್ಯ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಕೆಲಸವನ್ನು ಜನರು ಕೂಡ ಮಾಡ್ತಾ ಇದ್ದಾರೆ. ಸುಭಾಷ್ ದೇಸಾಯಿ ಅವರ ಪ್ರಕರಣವನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಅವರು ಪ್ರಮುಖವಾಗಿ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ರಾಜ್ಯಪಾಲರು ಏನು ನಿರ್ಣಯ ಕೈಗೊಂಡಿದ್ದಾರೆ, ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು, ಅದು 17A ಏನಿದೆ ಅದನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು, ಅದು ಸರಿಯಾದಂಥದ್ದಲ್ಲ ಅಂಥೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯಪಾಲರು ಸಿದ್ದರಾಮಯ್ಯ ಕೇಸ್ನಲ್ಲಿ ಪಕ್ಷಪಾತ ನಿರ್ಣಯ ಇದೆ, ಅವರು ಪಕ್ಷಪಾತವನ್ನು ವಹಿಸಿದ್ದಾರೆ. ರಾಜ್ಯಪಾಲರು ಸೆಕ್ಷನ್ 17A ಅಡಿಯಲ್ಲಿ ಅನುಮತಿ ನೀಡುವಂತಹ ಸಂದರ್ಭದಲ್ಲಿ ಸಂಪುಟವನ್ನು ಪರಿಗಣಿಸಬೇಕು. ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇರುವಂತಹ ವಾದ ಇದು. ರಾಜ್ಯಪಾಲರು ಏನು 17A ಅಡಿಯಲ್ಲಿ ಯಾವಾಗ ನಿರ್ಣಯವನ್ನು ಕೈಗೊಳ್ತಾರೆ ಅಂದರೆ ಯಾವಾಗ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ ಆಗ ಸಂಪುಟದ ಒಂದು ನಿರ್ಣಯವನ್ನು ಅವರು ಪರಿಗಣಿಸಬೇಕಾಗತ್ತೆ ಅನ್ನುವಂತಹ ಒಂದು ವಾದವನ್ನು ಅವರು ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಭಿನ್ನ ನಿಲುವಿಗೆ ಕಾರಣ ನೀಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ, ಆದರೆ ಭಿನ್ನ ನಿಲುವಿಗೆ ಕಾರಣ ನೀಡಬೇಕು ಅನ್ನೋದು ನಿಮ್ಮ ವಾದನ ಅಂತ ಜಡ್ಜ್ ಅವರು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಸಂಪುಟ ಶಿಫಾರಸಿನಲ್ಲಿ ತಪ್ಪೇನಿದೆ ಅಂತ ರಾಜ್ಯಪಾಲರು ಹೇಳಿಲ್ಲ. ಇನ್ನು ಸಚಿವ ಸಂಪುಟ ಶಿಫಾರಸಿನಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ರಾಜ್ಯಪಾಲರು ಹೇಳಬೇಕಾಗಿತ್ತು, ಆದರೆ ಅದನ್ನು ಅವರು ಎಲ್ಲೂ ಕೂಡ ಹೇಳಿಲ್ಲ. ರಾಜ್ಯಪಾಲರು ಸಿದ್ದರಾಮಯ್ಯ ಕೇಸ್ನಲ್ಲಿ ಪಕ್ಷಪಾತದ ನಿರ್ಣಯವನ್ನು ಕೈಗೊಂಡಿದ್ದಾರೆ, ಬೇರೆ ಪ್ರಕರಣಗಳನ್ನು ಕೂಡ ಅವರು ಕೊಡಬೇಕಾಗಿತ್ತು, ಆದರೆ ಅದನ್ನು ಮಾಡಿಲ್ಲ. 17A ಅಡಿಯಲ್ಲಿ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಅವರು ಸಂಪುಟದ ಒಂದು ನಿರ್ಣಯವನ್ನು ಪರಿಗಣಿಸಬೇಕಾಗಿತ್ತು. ರಾಜ್ಯಪಾಲರು ಸಂಪುಟದ ನಿರ್ಣಯವನ್ನು ಪಾಲಿಸಿಲ್ಲ, ಆದರೆ ಭಿನ್ನ ನಿಲುವಿಗೆ ಕಾರಣ ಏನಿತ್ತು, ಏನು ಕಾರಣ ಇತ್ತು, ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಹಿಂದೆ ಪಡೆದುಕೊಳ್ಳದೇ ಇರೋದಕ್ಕೆ ಕಾರಣ ಏನಿತ್ತು, ಇನ್ನು ಸಂಪುಟದ ಒಂದು ಶಿಫಾರಸ್ಸೇನಿತ್ತು ಅದನ್ನು ಅವರು ನಿರ್ಣಯವನ್ನು ಪರಿಗಣಿಸದೇ ಇದ್ದಾಗ ಯಾವ ಕಾರಣಕ್ಕಾಗಿ ಅವರು ಪರಿಗಣಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಕೊಡಬೇಕಾಗಿತ್ತು. ಆ ಒಂದು ಕಾರಣವನ್ನು ಕೂಡ ಕೊಡುವಂತಹ ಕೆಲಸವನ್ನು ಇಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾಡಿಲ್ಲ. ಇನ್ನು CM ಸಿದ್ದರಾಮಯ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಪಕ್ಷಪಾತವನ್ನು ವಹಿಸಿದ್ದಾರೆ. ವಿಪಕ್ಷಗಳೇನಿದ್ದಾವೆ, ಬೇರೆ ಬೇರೆ ಪ್ರಕರಣಗಳು ಕೂಡ ಇದ್ದು ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿತ್ತು. ಆದರೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬಂದಾಗ ತರಾತುರಿಯಾಗಿ ಇವರು ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಬೇರೆ ಪ್ರಕರಣಗಳನ್ನು ಹೋಲಿಕೆ ಮಾಡಿ ನೋಡಿದಾಗ CM ಸಿದ್ದರಾಮಯ್ಯ ಅವರ ವಿರುದ್ಧ ಪಕ್ಷಪಾತ ಮಾಡಿದ್ದಾರೆ ಅಂತ ತುಷಾರ್ ಮೆಹ್ತಾ ಏನು ಅಭಿಷೇಕ್ ಮನು ಸಿಂಘ್ವಿ ಅವರು ಇದೀಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಸಚಿವ ಸಂಪುಟದ ನಿರ್ಣಯವನ್ನು ಪಾಲಿಸಬೇಕೆಂದಿನ್ನ ಏನು ಇಲ್ಲ ಅಂತ ಜಡ್ಜ್ ಅವರು ಕೂಡ ಹೇಳಿದ್ದಾರೆ. ಆದರೆ ಭಿನ್ನ ನಿಲುವೇನಿದೆ ಆ ನಿಲುವಿಗೆ ಸಂಬಂಧಪಟ್ಟಂತೆ ಅವರು ಕಾರಣವನ್ನು ನೀಡಬೇಕಾಗಿತ್ತಾ ಅಂತ ಕೂಡ ನ್ಯಾಯಾಧೀಶರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅವರು ಪಾಲಿಸಲೇಬೇಕಂತೇನಿಲ್ಲ, ಆದರೆ ಸಿದ್ದರಾಮಯ್ಯ ಅವರ ಕೇಸ್ ಏನಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಪಕ್ಷಪಾತವನ್ನು ವಹಿಸಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಜಡ್ಜ್ ಅವರು ಕೂಡ ಪ್ರಶ್ನೆ ಮಾಡಿದ್ರು, ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡಿದ್ರು. ಆದರೆ ಭಿನ್ನ ನಿಲುವೇನಿತ್ತು ಅಂದರೆ ಸಂಪುಟದ ನಿರ್ಣಯ ಏನಿದೆ ಆ ನಿರ್ಣಯವನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ ಅನ್ನುವಂತಹ ಮಾತನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ನಾಗಪ್ರಸನ್ನ ನ್ಯಾಯಮೂರ್ತಿಗಳು ಇಲ್ಲಿ ಏನು ಸಂಪುಟದ ನಿರ್ಣಯ ಏನಿತ್ತು ಆ ನಿರ್ಣಯವನ್ನು ಪರಿಗಣಿಸಲೇಬೇಕಂತೇನು ಇಲ್ವಲ್ಲ ಅಂತ ಅವರು ಕೂಡ ಹೇಳಿದ್ರು. ಇನ್ನು ಅದೇ ರೀತಿಯಾಗಿ ಅಂದರೆ ಈ ಒಂದು ಸಂಪುಟದ ನಿರ್ಣಯವನ್ನು ಏನವರು ತಳ್ಳು ಹಾಕಿದ್ರು ಅದನ್ನು ಪರಿಗಣಿಸಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾರಣವನ್ನು ಕೊಡಬೇಕಾಗಿತ್ತು ಅನ್ನುವಂತಹ ನಿಮ್ಮ ವಾದನ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.
ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ದಾರೆ. ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ಕೇಸ್ನಲ್ಲಿ ಪಕ್ಷಪಾತ ನಿರ್ಣಯ ಕೈಗೊಂಡಿದ್ದಾರೆ. ಅವರೇನು ನಿರ್ಧಾರ ತೆಗೆದುಕೊಂಡ್ರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ರಲ್ಲಿ ಪಕ್ಷಪಾತ ನಮಗೆ ಎದ್ದು ಕಂಡು ಬರ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ರು. ಇನ್ನು ಕ್ಯಾಬಿನೆಟ್ನ ಒಂದು ನಿರ್ಣಯವನ್ನು ಅವರು ಪರಿಗಣಿಸಬೇಕಾಗಿತ್ತು. 17A ಅಡಿಯಲ್ಲಿ ಅವರು ಕ್ರಮ ಕೈಗೊಂಡಿರೋದ್ರಿಂದಾಗಿ ಕ್ಯಾಬಿನೆಟ್ ಏನು ನಿರ್ಣಯ ಕೈಗೊಳ್ತು ಆ ನಿರ್ಣಯವನ್ನು ಅವರು ಪರಿಗಣಿಸಬೇಕಾಗಿತ್ತು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಪ್ರಶ್ನೆ ಮಾಡಿದ್ರು. ನ್ಯಾಯಾಧೀಶರು ಆಯಿತು, ನೀವೇನೋ ಕ್ಯಾಬಿನೆಟ್ನ ನಿರ್ಣಯವನ್ನು ಪರಿಗಣಿಸಬೇಕಾಗಿತ್ತಂತೇನು ಹೇಳ್ತಾ ಇದ್ದೀರಿ, ಅದನ್ನು ಪರಿಗಣಿಸಲೇಬೇಕಂತೇನು ಇಲ್ವಲ್ಲ ಅಂತ ನ್ಯಾಯಾಧೀಶರು ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ರು. ಆದರೆ ಅದಕ್ಕೆ ಕಾರಣ ಕೊಡಬೇಕಾಗಿತ್ತು ಅನ್ನುವಂಥದ್ದು ನಿಮ್ಮ ವಾದನ ಅಂತ ನ್ಯಾಯಾಧೀಶರು ಇಲ್ಲಿ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಹೌದು, ಯಾವ ಕಾರಣಕ್ಕಾಗಿ ಅವರು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ವೇ, ಕ್ಯಾಬಿನೆಟ್ನ ನಿರ್ಣಯ ಏನು ಕೈಗೊಂಡ್ರು ಅದರ ವಿರುದ್ಧ, ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅದನ್ನು ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಕಾರಣ ಕೂಡ ಕೊಡಬೇಕಾಗಿತ್ತು. ಆದರೆ ಅದ್ಯಾವುದನ್ನು ಕೂಡ ಇಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾಡಿಲ್ಲ. ಇನ್ನು ಅನೇಕ ಪ್ರಕರಣಗಳು ಕೂಡ ಇದ್ದಾವೆ, ಬೇರೆ ಬೇರೆ ಪ್ರಕರಣಗಳನ್ನು ಪರಿಗಣಿಸುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ. ಬೇರೆ ಬೇರೆ ಅಂದರೆ ವಿಪಕ್ಷಗಳ ಒಂದು ವಿರುದ್ಧ ಇರುವಂತಹ, ವಿಪಕ್ಷ ನಾಯಕರ ವಿರುದ್ಧ ಇರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಿತ್ತು ಅದ್ಯಾವುದಕ್ಕೂ ಕೂಡ ಅನುಮತಿ ಕೊಡಲಿಲ್ಲ. ಆದರೆ CM ಸಿದ್ದರಾಮಯ್ಯ ಅವರ ಪ್ರಕರಣ ಬಂದಾಗ ಇಲ್ಲಿ ತರಾತುರಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಕೆಲಸವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾಡ್ತಾರೆ. ಇದನ್ನು ನೋಡ್ತಾ ಹೋದರೆ ಅವರು ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಪಕ್ಷಪಾತಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 356 ಬಗ್ಗೆ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಉಲ್ಲೇಖ ಮಾಡಿದ್ದಾರೆ. ಹಿಂದಿನ ಕೆಲವು ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿದರು. ಬೇರೆ ಬೇರೆ ಪ್ರಕರಣಗಳಲ್ಲಿ ರಾಜ್ಯಪಾಲರ ಒಂದು ಕಾರ್ಯವ್ಯಾಪ್ತಿ ಏನಿರುತ್ತೆ, ಅಧಿಕಾರ ವ್ಯಾಪ್ತಿ ಏನಿರುತ್ತೆ, ಆ ಅಧಿಕಾರದ ವ್ಯಾಪ್ತಿಯ ಒಂದು ಪರಿಧಿ ಏನಿದೆ ಅದನ್ನು ಇಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಬೇರೆ ಬೇರೆ ಪ್ರಕರಣಗಳಲ್ಲಿ ರಾಜ್ಯಪಾಲರಿಗೆ ಹಿನ್ನಡೆ ಆಗಿದ್ದಂತಹ ಒಂದು ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿದ್ರು.